ಹೆಸರಿಗೆ ಈ ಜಾಗ ಬಿಬಿಎಂಪಿದು, ಆದ್ರೆ ಆ ಜಾಗದಲ್ಲಿ ದರ್ಬಾರ್ ಮಾಡೋ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು. ಗ್ಯಾರೇಜ್ ವಸ್ತುಗಳನ್ನು ಇಡಬೇಡ ಅಂತ ಹೇಳಿದ್ದಕ್ಕೆ ಹಲ್ಲೆ ಆಗಿದೆ. ಡಿಜೆಹಳ್ಳಿಯ ಮೋದಿ ಗಾರ್ಡನ್ ಬಳಿ ನಡೆದಿರುವಂತ ಘಟನೆ ಇದು. ಬಿಬಿಎಂಪಿ ಜಾಗ, ಸಾಮಾನ್ಯವಾಗಿ ಬಿಬಿಎಂಪಿ ಜಾಗ ಅಂತಂದ್ರೆ ಬಿಬಿಎಂಪಿ ಅವರು ಒಂದು ಕೇಳಿದ್ರೆ ಓಕೆ ಅಂತ ಅನ್ಬೋದು. ಖಾಸಗಿ ಅವ್ರಿಗೆ ಯಾವುದೇ ಹಕ್ಕಿರಲ್ಲ, ಅರ್ಹತೆ ಇರಲ್ಲ ಕೇಳೋದಕ್ಕೆ. ಆದ್ರೆ ಡಿಜೆಹಳ್ಳಿಯ ಮೋದಿ ಗಾರ್ಡನ್ ಬಳಿ ಇರುವಂತ ಬಿಬಿಎಂಪಿಯ ಜಾಗ ಒಂದರಲ್ಲಿ ಗ್ಯಾರೇಜ್ ವಸ್ತುಗಳನ್ನ ಇಡಬೇಡ ಅಂದಿದ್ದಕ್ಕೆ ಹಿಗ್ಗಾಮುಗ್ಗ ಹಲ್ಲೆ ಆಗಿದೆ. ಸೈಫುಲ್ಲಾ ಮತ್ತು ಗ್ಯಾಂಗ್ ನವೀನ್ ಮತ್ತು ಪ್ರಭು ಅನ್ನೋರ ಮೇಲೆ ಹಲ್ಲೆ ಮಾಡಿದ್ದಾರೆ ಬಿಬಿಎಂಪಿ ಜಾಗದಲ್ಲಿ. ಆಯ್ತಾದೇನೋ ಸೈಫುಲ್ಲಾ ಮತ್ತು ಗ್ಯಾಂಗ್ ಸಂಬಂಧಪಟ್ಟಿದ್ದ ಅವ್ರ ಅಪ್ಪನ ಮನೆ ಆಸ್ತಿನ ಅಂತ ನೋಡಿದ್ರೆ ಅಲ್ಲ, ಬಿಬಿಎಂಪಿ ಆಸ್ತಿ. ಅವ್ರ ಅಪ್ಪಂದು ಅಲ್ಲ, ಅವ್ರ ಅಪ್ಪಂದು ಅಲ್ಲ, ಅವ್ರ ತಾತಂದು ಅಲ್ಲ. ಆದ್ರೆ ಬಂದು ಯಾಕೆ ಈ ದರ್ಪ ಮಾಡಿದ್ದಾರೆ ಅಂತಂದ್ರೆ ಡಿಜೆಹಳ್ಳಿ ಅಲ್ವಾ ಇದು ಅಂತಾರೆ. ಈ ರೀತಿ ದರ್ಪ ಮೆರೆದಿದ್ದಾರೆ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಸಾವು ಬದುಕಿನ ನಡುವೆ ಗಾಯಾಳು ಹೋರಾಡ್ತಾ ಇರುವಂತ ಘಟನೆ ವರದಿಯಾಗಿದೆ. ಬಿಬಿಎಂಪಿ ಜಾಗದಲ್ಲಿ ಗ್ಯಾರೇಜ್ ಐಟಮ್ಗಳನ್ನ ಈ ಸೈಫುಲ್ಲಾನ ಇಡ್ತಾ ಇದ್ದ. ಬಂದ್ಬಿಟ್ಟು ಯಾಕಪ್ಪ ಇಲ್ಲಿ ಬಿಬಿಎಂಪಿ ಜಾಗ ಇಲ್ಲಿ ಯಾಕೆ ಇಡ್ತಿದ್ಯಾ ಅಂತ ನವೀನ್ ಕೇಳಿದ್ದಕ್ಕೆ ನವೀನ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಇದಾದ ಬಳಿಕ ಯುವಕರನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿದ್ದಾನೆ. ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಸೈಫುಲ್ಲಾ ಮತ್ತು ಗ್ಯಾಂಗ್. ಊಟ ಮುಗಿಸಿ ಬರ್ತಾ ಇದ್ದ ಪ್ರಭು ಎಂಬಾತನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಗಲಾಟೆಯಲ್ಲಿ ಇಲ್ಲದ ಪ್ರಭುವಿನ ಮೇಲೆ ಯಾಕೆ ಮಾರಣಾಂತಿಕ ಹಲ್ಲೆ ಮಾಡ್ಬೇಕು? ಅವನ ಸಂಬಂಧನೇ ಇಲ್ಲ, ಊಟ ಮಾಡ್ಕೊಂಡು ಬರ್ತಾ ಇದ್ದ ಅವನು. ಸದ್ಯ ಬಹಳ ರಕ್ತಸ್ರಾವವಾಗಿ ಬಿದ್ದಿದ್ದ ಪ್ರಭುವನ್ನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಪ್ರಭು ಹೋರಾಟ ಮಾಡ್ತಿದ್ದಾರೆ. ನೋಡಿ, ಇವನೇ ಪ್ರಭು, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಆತನಿಗೆ. ಅವನಿಗೆ ಅಟ್ಲೀಸ್ಟ್ ಏನಾದ್ರೂ ಒಂದು ಸೀನಲ್ಲಿ ಇದ್ನಾ, ಪಿಕ್ಚರ್ ಅಲ್ಲಿ ಇದ್ನಾ, ಈ ಗಲಾಟೆ ಮಾಡ್ಬೇಕಾದ್ರೆ ಪ್ರಭು ಬಂದೇನಾದ್ರೂ ಮಾತನಾಡದ್ನಾ? ಇಲ್ಲ, ಅವನು ಇರ್ಲೇ ಇಲ್ಲ. ಅವ್ನು ಊಟ ಮುಗಿಸ್ಕೊಂಡು ಅವನಷ್ಟಕೊಂಡು ಬರ್ತಾ ಇದ್ರೆ ಇವ್ರಿಗೇನು ದರ್ಪ ಮೇರೋದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಒಬ್ಬ ಅಸಹಾಯಕ ವ್ಯಕ್ತಿ ಬೇಕು. ಇವ್ರು ಮಚ್ಚು ಲಾಂಗ್ ಬೀಸ್ಬೇಕಾದ್ರೆ ಒಬ್ಬ ಎದುರುಗಡೆ ಇರ್ಬೇಕಷ್ಟೇ. ಅವನು ಯಾರು ಬೇಕಾದ್ರೂ ಆಗಿರ್ಲಿ, ಏನ್ ಬೇಕಾದ್ರೂ ಆಗಿರ್ಲಿ, ಅವನು ಹೊಡಿಬೇಕು ಅನ್ನೋ ಮನಸ್ಥಿತಿ ಇದೆ. ನೋಡಿ ಆ ಘಟನೆಯನ್ನು ನೋಡಿ, ದೃಶ್ಯಗಳನ್ನು ನೋಡಿ. ಆಯ್ತು, ಇಷ್ಟೆಲ್ಲ ಆಯ್ತಲ್ಲ, ನಮ್ಮ ಪೊಲೀಸರು ಇದಾರಲ್ಲ, ಸರ್ಕಾರ ಇದೆ, ಕಾನೂನು ಇದೆ, ವ್ಯವಸ್ಥೆ ಇದೆ ಅಂತ ಹೋಗಿ ಕಾನೂನಿಗೆ ಹೋಗಿ ಕೇಳಿದ್ರೆ ದೂರ ತಗೊಳ್ಳಲ್ಲ. ರಕ್ತ ಸಿಕ್ತವಾಗಿದ್ದ ಬಟ್ಟೆಯಲ್ಲೇ ಹೋಗಿ ಪ್ರಭು ಅಕ್ಕ ದೂರ ಕೊಟ್ರೆ ದೂರ ದಾಖಲಿಸ್ಕೊಳ್ಳಲ್ಲ. ಪೊಲೀಸರ ಆವಾಜ್ ಅಂತೆ. ಆಸ್ಪತ್ರೆಯಿಂದ ಕರೆ ಬಂದ ನಂತರ ದೂರ ತಗೊಳಕ್ ಬಂದ್ರಂತೆ. ಅಲ್ಲಿವರೆಗೂ ಅವ್ರ ಅಕ್ಕನೇ ಹೋಗಿ ದೂರ ಕೊಡ್ತೀವಿ ತಗೊಳ್ಳಿ, ಹಿಂಗಾಗಿದೆ ಅಂತಂದ್ರೆ ನಾಯಿ ಓಡಿಸೋ ರೀತಿನಲ್ಲಿ ಓಡಿಸ್ಬಿಡ್ತಾರೆ ನಮ್ಮ ಪೊಲೀಸರು ಅಂತ ಆ ಗಾಯಾಳು ಪ್ರಭು ಅವರ ಅಕ್ಕ ಮಾಹಿತಿ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಸುಚಿತ್ರಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಬೆಂಗಳೂರಿನ ಡಿಜೆಹಳ್ಳಿಯಲ್ಲಿ ಏನಾದರೂ ಭಾರತದ ಕಾನೂನು ಸಂವಿಧಾನ ಪುಸ್ತಕಕ್ಕೆಲ್ಲ ಏನು ವ್ಯಾಲ್ಯೂ ಇಲ್ವಾ, ಅಥವಾ ಆ ಏರಿಯಾವನ್ನ ಭಾರತದಿಂದ ಹೊರತು ಅಂತ ಏನಾದರೂ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅಲ್ಲೊಂದು, ಅದೇನು ಪೊಲೀಸರ ಅಥವಾ ಬೇರೆ ಯಾರಾದ್ರೂ ಇದಾರ ಅಲ್ಲಿ? ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ, ಇಂಥ ಗಲಾಟೆ ಸಂದರ್ಭದಲ್ಲಿ ಅಥವಾ ಅಲ್ಲಿ ರೌಡಿಸಂ ನಡೀತಿದೆ ಅನ್ನೋ ಒಂದು ಸಮಯದಲ್ಲಿ ಇವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಹಿಂದು ಮುಂದೆ ನೋಡ್ತಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಪ್ರಕರಣ ಸಾಕ್ಷಿ. ಯಾಕಂತ ಹೇಳಿದ್ರೆ ಡಿಜೆಹಳ್ಳಿ ಮೋದಿ ಗಾರ್ಡನ್ ಬಳಿ ಸೈಫುಲ್ಲಾ ಅನ್ನೋ ವ್ಯಕ್ತಿದು ಗ್ಯಾರೇಜ್ ಇರುತ್ತೆ. ಅದ್ರ ಮುಂದೆ ಬಿಬಿಎಂಪಿಗೆ ಸೇರಿದಂತಹ ಒಂದು ಫ್ಲಾಟ್ ಇರುತ್ತೆ. ಅದರಲ್ಲಿ ಸೈಫುಲ್ಲಾ ಅನ್ನೋ ಒಂದು ವ್ಯಕ್ತಿ ಆ ಗ್ಯಾರೇಜ್ಗೆ ಸಂಬಂಧಪಟ್ಟ ಐಟಮ್ಸ್ ಗಳನ್ನ ಆ ಒಂದು ಬಿಬಿಎಂಪಿ ಜಾಗದಲ್ಲಿ ಇರ್ತಾನೆ. ಸೊ ಇದಕ್ಕೆ ನವೀನ್ ಮತ್ತೆ ಪ್ರಭು ಅವರು ಏನ್ ಮಾಡ್ತಾರೆ, ನವೀನ್ ಹೋಗ್ಬಿಟ್ಟು ಸೈಫುಲ್ಲಾಗೆ ಇಲ್ಲಿ ಇದು ಬಿಬಿಎಂಪಿ ಜಾಗ, ಇಲ್ಲಿ ಯಾವುದೇ ರೀತಿಯಾಗಿ ನೀವು ಗ್ಯಾರೇಜ್ಗೆ ಸಂಬಂಧಪಟ್ಟ ಐಟಮ್ಸ್ ಅನ್ನ ಇಡಬೇಡಿ ಅಂತ ಹೇಳಿ ಅವನು ಹೇಳ್ತಾನೆ. ಇದಕ್ಕೆ ಸೈಫುಲ್ಲಾ ಸುಮ್ನೆ ಇರೋದಿಲ್ಲ. ಸೈಫುಲ್ಲಾ ಹೀಗೆ ನವೀನ್ ಹೇಳ್ಬಿಟ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ಅದೇ ರೀತಿಯಲ್ಲಿ ನವೀನ್ ಮೇಲೆ ಹಲ್ಲೆ ಮಾಡ್ಬೇಕು ಅಂತ ಹೇಳಿ 5-6 ಜನ ಪುಂಡರನ್ನ ಅವನ ಜೊತೆಯಲ್ಲಿ ಸೇರಿಸ್ಕೊಳ್ತಾನೆ. ಹೇಗಿದೆ ಅಂತ ಹೇಳಿದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿಲಿ ಆ ಮಾತುಗಳಲ್ಲಿ ಯಾವುದೇ ರೀತಿ ಗಲಾಟೆಗಳು ಸಾಲ್ವ್ ಆಗಲ್ಲ. ಏನೇ ಇದ್ರು ಮಚ್ಚು ಲಾಂಗ್ಗಳಲ್ಲೇನೆ ಈ ಒಂದು ಗಲಾಟೆ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈತನು ಕೂಡ ಸೈಫುಲ್ಲಾ ತನ್ನ ದರ್ಪವನ್ನ ಮೆರಿತಾನೆ. 5-6 ಜನ ಯುವಕರನ್ನ ಕರ್ಕೊಂಡ್ಬಂದು ಗಲಾಟೆಯನ್ನ ಮಾಡ್ತಾನೆ. ಲಾಂಗು ಮಚ್ಚುಗಳಲ್ಲಿ ತಂದು ಏನು ಪ್ರಭು, ಇದರಲ್ಲಿ ಪ್ರಭು ಯಾವುದೇ ರೀತಿ ತಪ್ಪನ್ನ ಮಾಡಿರೋದಿಲ್ಲ. ಪ್ರಭು ಏನು ಸೈಫುಲ್ಲಾ ಜೊತೆ ಯಾವುದೇ ರೀತಿ ಮಾತನಾಡಿರಲ್ಲ.
ಇರಲ್ಲ, ಆದ್ರೆ ಪ್ರಭು ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರ್ತಾರೆ. ಜೊತೆಗೆ ಇದಾದ ನಂತರದಲ್ಲಿ ಆತನನ್ನ ನಿಮ್ಹಾನ್ಸ್ ಆಸ್ಪತ್ರೆಗೆ ಕೂಡ ಸೇರಿಸ್ತಾರೆ. ಈಗಾಗಲೇ ಅವನು ಐಸಿಯುನಲ್ಲೂ ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇರುವಂತದ್ದು. ಈ ಬಗ್ಗೆ ದೂರನ್ನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಭುವಿನ ಅಕ್ಕನ ಮೇಲೆ ಯಾವುದೇ ರೀತಿ ಪೊಲೀಸರು ಈ ಒಂದು ದೂರನ್ನ ದಾಖಲಿಸಿಕೊಳ್ಳೋದಿಲ್ಲ. ಅದಾದ ನಂತರದಲ್ಲಿ ಆಸ್ಪತ್ರೆಯಿಂದ ಒಂದು ಕಾಲ್ ಬರುತ್ತೆ. ಅದಾದ ಮೇಲೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ಅಂದ್ರೆ ಪೊಲೀಸರು ಎಷ್ಟರ ಮಟ್ಟಿಗೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಪ್ರಣೋದ್, ಥ್ಯಾಂಕ್ ಯು ಸುಚಿತ್ರ ಮಾಹಿತಿಗೆ.